ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಸದ್ಯಕ್ಕೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತ ದರ್ಶನ್ ಅವರ ಪರಿಸ್ಥಿತಿ ಈಗ ಹೇಗಿದೆ? ಬಿಜಿಎಸ್ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಯಾವ ರೀತಿ ನೀಡಲಾಗ್ತಾ ಇದೆ? ಒಂದು ತಿಂಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸರ್ಜರಿ ಮಾಡಬೇಕಾ ಮಾಡಬಾರ್ದಾ ಈ ಗೊಂದಲಗಳ ಮಧ್ಯದಲ್ಲಿ ಯಾವ ತರ ಟ್ರೀಟ್ಮೆಂಟ್ ಅನ್ನ ಅವರಿಗೆ ನೀಡಲಾಗ್ತಾ ಇದೆ ಕಳೆದ 32 ದಿನಗಳಿಂದ ಅಂತ ನ್ಯೂಸ್ 18 ಗೆ ಎಕ್ಸ್ಕ್ಲೂಸಿವ್ ಆಗಿ ಫೋಟೋ ಒಂದು ಸಿಕ್ಕಿದೆ, ಮಾಹಿತಿನೂ ಸಿಕ್ಕಿದೆ. ಹಾಗಾದ್ರೆ ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಈಗ ಕಡಿಮೆ ಆಗಿದೆಯಾ? ನ್ಯೂಸ್ 18 ನಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿದೆ. ದರ್ಶನ್ ಆಸ್ಪತ್ರೆಯಲ್ಲಿರುವಂತ ಸ್ಪೆಷಲ್ ವಾರ್ಡ್ ನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಿರುವಂತ ಫೋಟೋ ನ್ಯೂಸ್ 18 ಗೆ ಲಭ್ಯವಾಗಿದೆ. ಆ ಫೋಟೋ ಯಾವುದು? ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಮುಂದೆ ರಿವೀಲ್ ಮಾಡ್ತೀವಿ. ಸ್ಪೆಷಲ್ ವಾರ್ಡ್ ನಲ್ಲಿ ಬೆಡ್ ಮೇಲೆ ದರ್ಶನ್ ಮಲಗಿದ್ದಾರೆ. ಆಸ್ಪತ್ರೆಯ ನೀಲಿ ಬಣ್ಣದ ಡ್ರೆಸ್ ಹಾಕಿ ದಾಸ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಓಕೆ ತರ ಅನಿಸುತ್ತೆ ಅವ್ರ ಮುಖವನ್ನ ನೋಡಿದಾಗ, ಹಸನ್ಮುಖಿ ಆಗಿದ್ದಾರೆ. ಆ ಫೋಟೋವನ್ನ ಗಮನಿಸಿದಾಗ ಗೊತ್ತಾಗುತ್ತೆ. ಇದು ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್ ಫೋಟೋ ಇದೀಗ ರಿವೀಲ್ ಮಾಡ್ತಾ ಇದೀವಿ. ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ. ಆರೋಪಿ ದರ್ಶನ್ಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಿದೆ. ಕಳೆದ 32ಗಳಿಂದ ಟ್ರೀಟ್ಮೆಂಟ್ ನೀಡಲಾಗ್ತಿತ್ತು. 32 ದಿನಗಳಿಂದ ಈ ಜೈಲಲ್ಲಿದ್ದಾಗ ಅವಾಗವಾಗ ವಿಸಿಟರ್ಸ್ ಬಂದಂತ ಸಂದರ್ಭದಲ್ಲಿ, ಫ್ಯಾಮಿಲಿ ಮೆಂಬರ್ಸ್ ಬಂದಂತ ಸಂದರ್ಭದಲ್ಲಿ ಅವರನ್ನ ಅಭಿಮಾನಿಗಳು ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು ಮಾಧ್ಯಮದ ಮುಖೇನ. ಮತ್ತೆ ಅಲ್ಲೂ ತುಂಬಾ ಜನ ಹೋಗ್ತಾ ಇದ್ರು. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿದ್ದಂತ ಸಂದರ್ಭದಲ್ಲಿ ಅಲ್ಲಿಂದ ನೇರವಾಗಿ ಬಿಜಿಎಸ್ ಆಸ್ಪತ್ರೆಗೆ ಬಂದ ಮೇಲೆ ಒಂದು ಫೋಟೋ ರಿವೀಲ್ ಆಗಿರ್ಲಿಲ್ಲ. ಸಹಜವಾಗಿ ಅವರ ಅಭಿಮಾನಿಗಳಲ್ಲೂ ಒಂದು ಆತಂಕ ಇತ್ತು. ಸೊ ಯಾವ ತರ ಆಗಿದ್ದಾರೆ, ಬೆನ್ನು ಕಡಿಮೆ ಆಗಿದೆಯಾ ಇಲ್ವಾ, ಚಿಕಿತ್ಸೆ ಯಾವ ತರ ಆಗಿದೆ, ಸರ್ಜರಿ ಆಯ್ತಾ ಇಲ್ವಾ, ಇದೆಲ್ಲ ಗೊಂದಲಗಳು ಅವರ ಅಭಿಮಾನಿಗಳಲ್ಲಿ ಇತ್ತು. ಈಗ ನ್ಯೂಸ್ 18ಗೆ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿದೆ. ಇದರಲ್ಲಿ ಸ್ಪೆಷಲ್ ವಾರ್ಡ್ ನಲ್ಲಿ ದರ್ಶನ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಬಿಜಿಎಸ್ ಆಸ್ಪತ್ರೆಯಲ್ಲಿ ಕಾಟೇರ ಹೇಗಿದ್ದಾರೆ? ದರ್ಶನ್ ಕಳೆದ 32 ದಿನಗಳಿಂದ ಚಿಕಿತ್ಸೆಯನ್ನ ಪಡ್ಕೊಳ್ತಿರೋದ್ರಿಂದ ಚೇತರಿಕೆ ಆಗಿದೆಯಾ ಅಥವಾ ಸರ್ಜರಿಯನ್ನ ಮಾಡಲೇಬೇಕಾ? ಈ ಹಿಂದೆ ಸುದ್ದಿ ಬಂದಾಗ ಸರ್ಜರಿಗೆ ದರ್ಶನ್ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಕೋರ್ಟ್ ನಲ್ಲಿ ಅವರಿಗೆ ಈ ಮೆಡಿಕಲ್ ಬೇಲ್ ತಗೊಳ್ಳುವಂತ ಸಂದರ್ಭದಲ್ಲಿ ಅವ್ರ ಪರ ವಕೀಲರು ಸರ್ಜರಿಯ ಅಗತ್ಯತೆಯನ್ನ ವೈದ್ಯರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಜರಿ ಮಾಡಬೇಕು, ಹಾಗಾಗಿ ಮೆಡಿಕಲ್ ಬೇಲ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದ್ರೆ 32 ದಿನ ಆದ್ರೂ ಕೂಡ ಸರ್ಜರಿ ಆಗಿಲ್ಲ. ಯಾಕೆ ಅಂತ ಕೇಳಿದ್ರೆ ತನ್ನ ಕರಿಯರ್ ಮೇಲೆ ಅದು ಪೆಟ್ಟು ಬೀಳುತ್ತೆ ಅನ್ನೋ ದೃಷ್ಟಿಯಲ್ಲಿ ದರ್ಶನ್ ಬೇರೆ ಚಿಕಿತ್ಸೆ ಕೊಡಿ ಅಂತ ಕೇಳ್ಕೊಂಡಿದ್ರಂತೆ. ಇದೀಗ ವೈದ್ಯರ ಮನವೊಲಿಕೆ ಬಳಿಕ ಸರಿ ಸರ್ಜರಿ ಮಾಡಿ ಅಂತ ಒಪ್ಕೊಂಡಿದ್ದಾರೆ, ಓಕೆ ಅಂತ ಹೇಳಿದ್ದಾರಂತೆ ದರ್ಶನ್. ಇನ್ನು ದರ್ಶನ್ ಅವರಿಗೆ ಸರ್ಜರಿ ಬಗ್ಗೆ ಮನವೊಲಿಕೆ ಮಾಡಿರುವಂತ ಡಾಕ್ಟರ್ ಯಾರು ಅಂದ್ರೆ ಅವರು ಡಾಕ್ಟರ್ ನವೀನ್ ಅಪ್ಪಾಜಿಗೌಡ. ಇನ್ನು 2-3 ದಿನಗಳಲ್ಲಿ ದರ್ಶನ್ಗೆ ಸರ್ಜರಿ ಮಾಡಲಾಗುತ್ತೆ ಅಂತ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ BP ವೇರಿಯೇಷನ್ ಇದೆಯಂತ ಅವ್ರಿಗೆ. ಅದು ಸರಿ ಆದ್ಮೇಲೆ ಸರ್ಜರಿ ಮಾಡೋದು ಫಿಕ್ಸ್ ಅಂತೆ. ಸರ್ಜರಿ ಯಶಸ್ವಿ ಆಗಲಿ ಅಂತ ಮತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೇವರ ಮೊರೆ ಹೋಗಿದ್ದಾರೆ. ಅಂದ್ರೆ ಹರಕೆ ಎಲ್ಲ ಕಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಫೋಟೋ ತೋರಿಸ್ತಾ ಇದೀವಲ್ಲ, ಒಂದ್ ಕಡೆ ಸ್ಪೆಷಲ್ ವಾರ್ಡ್ ನಲ್ಲಿ ದರ್ಶನ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇರೋದು, ಸದ್ಯಕ್ಕೆ ಬೆಡ್ ಮೇಲೆ ಮಲಗಿರುವಂತ ಫೋಟೋ ನ್ಯೂಸ್ 18 ಲಭ್ಯವಾಗಿದೆ. ಮತ್ತೊಂದು ಕಡೆ ಡಾಕ್ಟರ್ ಫೋಟೋನ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೀವಿ. ಇವರು ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಅಂತ. ದರ್ಶನ್ ಅವರಿಗೆ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ದು, ಜೊತೆಗೆ ದರ್ಶನ್ ಮನವೊಲಿಕೆ ಮಾಡಿದ್ದು ಸರ್ಜರಿಯ ಅಗತ್ಯತೆ ಯಾಕೆ, ಇನ್ ಫ್ಯೂಚರ್ ಸರ್ಜರಿ ಮಾಡದೇ ಇದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತೆಲ್ಲ ಹೇಳಿ ಒಪ್ಸಿದಾರಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. 32 ದಿನಗಳಿಂದ ದರ್ಶನ್ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು. ಇಷ್ಟು ದಿನ ಆದ್ರೂ ಸರ್ಜರಿ ಯಾಕಾಗಿಲ್ಲ ಅಂತ ಸಹಜವಾಗಿ ಪ್ರಶ್ನೆ ಮೂಡಿತ್ತು. ಸೊ ಇದೀಗ ಸರ್ಜರಿಗೆ ಓಕೆ ಅಂದಿದ್ದಾರಂತೆ. ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಸರ್ಜರಿ ಯಾವಾಗ ಆಗಬಹುದು ಗಂಗಾಧರ್? ಶರ್ಮಿತಾ ಶೆಟ್ಟಿ ಮೆಡಿಕಲ್ ಗ್ರೌಂಡ್ ಮೇಲೆ ಈಗ ಮಧ್ಯಂತರ ಜಾಮೀನನ್ನ ಪಡೆದಿರುವಂತಹ ನಟ ದರ್ಶನ್ ಈಗ ಬಿಜಿಎಸ್ ಆಸ್ಪತ್ರೆಯಲ್ಲಿ ಕಳೆದ 32 ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಅಂದ್ರೆ ಈ ಪ್ರಮುಖವಾಗಿ ಮೊನ್ನೆ ಹೈಕೋರ್ಟ್ ಅಲ್ಲಿ ಕೂಡ ನ್ಯಾಯಮೂರ್ತಿಗಳೇ ಈ ಒಂದು ಪ್ರಶ್ನೆಯನ್ನ ಮಾಡಿದ್ರು, ಅಂದ್ರೆ ಸರ್ಜರಿ ಯಾವಾಗ ಅಂತ ಹೇಳಿ. ಯಾಕಂದ್ರೆ ದರ್ಶನ್ಗೆ ಇನ್ನೂ ಕೂಡ BP ವೇರಿಯೇಷನ್ಸ್ ಇರುವಂತ ಬಗ್ಗೆ ಕೂಡ ವಕೀಲರು ಕೂಡ ಹೈಕೋರ್ಟ್ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಆದ್ರೆ ನಟ ದರ್ಶನ್ಗೆ ಈಗ ಫಿಸಿಯೋಥೆರಪಿ ಮತ್ತೆ ಔಷಧಿ ಮೂಲಕವಾಗಿ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಸರ್ಜರಿ ಕೊನೆಯ ಆಪ್ಷನ್ ಆಗಿ ಅವರ ಕುಟುಂಬಸ್ಥರು ಇಟ್ಕೊಂಡಿದ್ದಾರೆ. ಅಂದ್ರೆ ಏಕಾಏಕಿ ಸರ್ಜರಿಯನ್ನ ಮಾಡೋದಕ್ಕಾಗ
ಆಗೋದಿಲ್ಲ. ಯಾಕಂದ್ರೆ ಸ್ವಲ್ಪ ಸ್ಪೈನಲ್ ಕಾರ್ಡ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದು ಲೈಫ್ ಟೈಮ್ ಬೆಡ್ ರೇಟ್ ಆಗ್ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಅವರ ಒಂದು ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ನವೀನ್ ಅಪ್ಪಾಜಿ ಗೌಡ ಏನಿದ್ದಾರೆ ಅವ್ರಿಗೆ ದರ್ಶನ್ಗೆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು ಆರೋಪಿಗೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನವೀನ್ ಅವರು ಅಪ್ಪಾಜಿ ಕೂಡ ಹೇಳ್ತಾ ಇರುವಂತದ್ದು ಸರ್ಜರಿ ಮಾಡ್ಲೇಬೇಕಾಗಿದೆ ಅಂತ ಹೇಳಿ. ಹೀಗಾಗಿ ಈಗ ಫಿಸಿಯೋಥೆರಪಿ ಮೂಲಕವಾಗಿ ಅವರನ್ನ ಬಾಡಿ ಕಂಟ್ರೋಲ್ ತೆಗೆದುಕೊಂಡು ಮತ್ತೆ ಆಪರೇಷನ್ ಮಾಡ್ಬೇಕಾದಂತ ಸ್ಥಿತಿ ಇದೆ ಅಂತ ಹೇಳಿ ನವೀನ್ ಅಪ್ಪಾಜಿ ಕೂಡ ಹೇಳಿದೆ. ಯಾಕಂದ್ರೆ ಏಕಾಏಕಿ ಇಲ್ಲಿ ಆಪರೇಷನ್ ಮಾಡೋದಕ್ಕೆ ಬರೋದಿಲ್ಲ, ಸರ್ಜರಿ ಮಾಡೋದಕ್ಕೆ ಬರೋದಿಲ್ಲ. ಫಿಸಿಯೋಥೆರಪಿ ಮತ್ತೆ ಟ್ರೀಟ್ಮೆಂಟ್ ಮೂಲಕವಾಗಿ ಮತ್ತೆ ಔಷಧಿಗಳು ಕೊಡುವ ಮೂಲಕವಾಗಿ ಅವರನ್ನ ಬಾಡಿ ಕಂಟ್ರೋಲ್ ತೆಗೆದುಕೊಂಡು ಮತ್ತೆ ಅವರ ಹೆಲ್ತ್ ಕಂಡೀಷನ್ಸ್ ಫೈನ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ಅಂದ್ರೆ ಸರ್ಜರಿಯನ್ನ ಮಾಡಬೇಕು ಅಂತ ಹೇಳಿ ಅವರು ಕೂಡ ಈಗ ಒಂದು ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಈಗ ನ್ಯಾಯಮೂರ್ತಿಗಳು ಮೊನ್ನೆ ಹೈಕೋರ್ಟ್ ಅಲ್ಲಿ ಪ್ರಸ್ತಾಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಸರ್ಜರಿ ಮಾಡ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಈಗ ದರ್ಶನ್ಗೆ ಇದೆ. ಮತ್ತೆ ಅದೇ ಒಂದು ಬೇಸ್ ಮೇಲೆ ಈಗ ಮೆಡಿಕಲ್ ಒಂದು ಬೇಲನ್ನ ಪಡ್ಕೊಂಡಿರುವಂತಹ ಒಂದು ದರ್ಶನ್ಗೆ ಈಗ ಸರ್ಜರಿ ಅತ್ಯಗತ್ಯ ಆಗಿರುವಂತದ್ದು. ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಈ ಒಂದೇ ವಾರದಲ್ಲಿ ಅವರು ಸರ್ಜರಿನ ಮಾಡ್ಕೊಳ್ತಾರೆ ಅಂತ ಹೇಳಿ ಅವ್ರ ಕುಟುಂಬಸ್ಥರಾಗಿರ್ಬೋದು ಆಸ್ಪತ್ರೆ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವಂತಹ ನಟ ದರ್ಶನ್ ಒಂದು ಫೋಟೋ ಏನಿದೆ ಅದು ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯ ಆಗಿರುವಂತದ್ದು. ಅವರ ಕಂಡೀಷನ್, ಹೆಲ್ತ್ ಕಂಡೀಷನ್ ನೋಡೋದಾದ್ರೆ ಅವರ ಫೇಸ್ ಮುಖ ಹಾವಭಾವದಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ದರ್ಶನ್ಗೆ ಅಲ್ಲಿ ಪರಿಸ್ಥಿತಿ ಇದೆ ಅಂತ ಹೇಳಿ. ಮತ್ತೆ ಸ್ಪೈನಲ್ ಕಾರ್ಡ್ ನ ಒಂದು ಕಂಡೀಷನ್ಸ್ ಇದೆ, ಅದು ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಮೂಲಕವಾಗಿ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ, ಟ್ರೀಟ್ಮೆಂಟ್ ಕೊಡುವಂತ ರೀತಿಯಾಗಿದೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಇನ್ನು ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಅಂದ್ರೆ ಇನ್ನು ಮಂಗಳವಾರ ಈಗ ಮತ್ತೆ ಮಧ್ಯದ ಜಾಮೀನಿನ ಅರ್ಜಿ ವಿಚಾರಣೆ ಈಗ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಏನು ಒಂದು ಈ ವಿಚಾರ ಬಗ್ಗೆ ಏನ್ ಪ್ರಸ್ತಾಪ ಮಾಡ್ತಾರೆ ಮತ್ತೆ ಈ ಸರ್ಜರಿ ವಿಚಾರವಾಗಿ ಕೋರ್ಟ್ ಅಲ್ಲಿ ಕೂಡ ವಕೀಲರು ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ ಸರ್ಜರಿನ ಯಾವತ್ತು ಮಾಡ್ತಾರೆ ಮತ್ತೆ ಅಧಿಕೃತವಾದಂತಹ ದಿನಾಂಕ ಮತ್ತೆ ಸಮಯದ ಬಗ್ಗೆ ಇನ್ನೂ ಕೂಡ ಕೋರ್ಟ್ಗೆ ಕೊಟ್ಟಿರುವಂತ ವರದಿಯಲ್ಲಿ ಕೂಡ ಯಾವುದೇ ರೀತಿ ಅವರು ಪ್ರಸ್ತಾಪವನ್ನ ಮಾಡಿಲ್ಲ. ಹೀಗಾಗಿ ಈ ಒಂದು ಮಂಗಳವಾರ ನಡೆಯುವಂತ ಒಂದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಏನ್ ಪ್ರಸ್ತಾಪವನ್ನ ಮಾಡ್ತಾರೆ ಆ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.